ಹರೇ ನಮಸ್ಕಾರಗಳು. ನಿಮಗೆಲ್ಲ ತಿಳಿದಿರುವಂತೆ ಕಳೆದ ಒಂದು ವರ್ಷದಿಂದ ಅಂದರೆ ಕಳೆದ ಯುಗಾದಿ ದಿವಸ ನಾವು ಸಂತೆಬೆನ್ನೂರಿನಲ್ಲಿ ಮಹಾಸ್ವಾಮಿಗಳ ಕಡೆಯಿಂದ ಮಂತ್ರಾಕ್ಷತೆಯನ್ನು ಪಡೆದುಕೊಂಡು ಬಂದು ಮಧ್ವ ಕಾನ್ಷಿಯಸ್ನೆಸ್ ಅಂಥೇಳಿ ಒಂದು ಹೊಸ ಇನಿಷಿಯೇಟಿವನ್ನು ಶುರು ಮಾಡಿದ್ದೇವೆ. ಈ ಮಧ್ವ ಕಾನ್ಷಿಯಸ್ನೆಸ್ ವಿಷನ್ ಮತ್ತು ಸ್ಟ್ರಾಟಜಿ ಮತ್ತು ಇದರದ್ದು ಎಕ್ಸಿಕ್ಯೂಷನ್ ಪ್ಲ್ಯಾನ್ಸನ್ನೆಲ್ಲ ನಾವು ಒಂದು ಮಧ್ವ ಕಾನ್ಷಿಯಸ್ನೆಸ್ ವೆಬ್ಸೈಟಲ್ಲಿ ಅದನ್ನು ದಾಖಲೆ ಮಾಡಿದ್ದೇವೆ. ಮತ್ತು ಇದರಲ್ಲಿ ಮುಖ್ಯವಾಗಿ ನಾವು ಮಾಡ್ತಾ ಇರೋದಿಲ್ಲ, ಕಳೆದ ಒಂದು ವರ್ಷದಿಂದ ನಾವು ಮಾಡ್ತಾ ಇರೋದೇನೆಂದರೆ ಮಧ್ವ ಶಾಖಾ ಪ್ರೇಯರ್ ಅಂಥೇಳಿ ಸಂಜೆ 7:30ರಿಂದ 7:50 ಅಂದರೆ 20 ನಿಮಿಷ ಕಾಲ ಇಂಡಿಯನ್ ಕಾಲಮಾನ ಪ್ರಕಾರ IST ಟೈಮ್ ಝೋನ್ದಲ್ಲಿ ನಾವು ಮಧ್ವ ಶಾಖೆಯನ್ನು ನಡೆಸ್ತಾ ಇದ್ದೀವಿ. ಈಗ ಹೇಗೆ ನೀವು RSS ಶಾಖೆಯನ್ನು ಕೇಳಿರ್ತೀರಿ, ಅದೇ ಥರ ನಾವು ಮಧ್ವ ಶಾಖೆಯನ್ನು ನಡೆಸ್ತಾ ಇದ್ದೀವಿ. ಏನು ಮಧ್ವ ಶಾಖೆಯ ಉದ್ದೇಶ ಅಂತಂದರೆ, ಈ ಮಧ್ವ ಶಾಖೆಯಲ್ಲಿ ನಾವು ಶ್ರೀಮನ್ ಮಧ್ವಮತೆ ಹರಿಪರತರಹ ಅಂಥೇಳಿ ವ್ಯಾಸರಾಜರು ಬರೆದಿರ್ತಕ್ಕಂತಹ ಮಧ್ವ ತತ್ವಗಳ ಸಾರವಾದ ಒಂದು ಶ್ಲೋಕವನ್ನು ನಾವು ನಮ್ಮ ಪ್ರೇಯರ್ ಆಗಿಟ್ಕೊಂಡಿದ್ದೀವಿ. ಇದರಿಂದ ನಮ್ಮ ಶಾಖೆ ಶುರುವಾಗುತ್ತೆ. ಅದಕ್ಕೆ 1 ನಿಮಿಷ ಟೈಮ್ ತಗೋಬೋದು. ಅದಾದ ನಂತರ ಮಧ್ವ ಬೌದ್ಧಿಕ್ ಅಂತ ಹೇಳಿ ಯಾವುದಾದ್ರೂ ಒಂದು ವಿಷಯ ಮೇಲೆ ಚರ್ಚೆಯನ್ನು ಮಾಡ್ತೇವೆ. ಉದಾಹರಣೆಗೆ, ನಮ್ಮ ಮನೆಗಳಲ್ಲಿ ಧರ್ಮದ ಬೀಜವನ್ನು ಹೇಗೆ ಬಿತ್ತಬೇಕು, ಇದು ಒಂದು ಸಿಂಪಲ್ ವಿಷಯ ಇರಬಹುದು. ಇದರ ಮೇಲೆ ನಾವು ಎಲ್ಲರೂ ಚರ್ಚೆಯನ್ನು ಮಾಡ್ತೇವೆ. ಅಥವಾ ಕಾಂಪ್ಲೆಕ್ಸ್ ವಿಷಯಗಳು ಕೂಡ ಇರಬಹುದು. ಎಕ್ಸ್ಪರ್ಟ್ಸ್ಗಳು ಬಂದು ಮಾತಾಡ್ತಾರೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇರಬಹುದು, ಅದರ ಸಾಧಕ ಬಾಧಕ, ಅದರೊಂದಿಗೆ ನಾವು ಧರ್ಮ ಹೇಗೆ ಮಾಡಬೇಕು, ಹೀಗೆ ಪ್ರತಿಯೊಂದು ಧರ್ಮಕ್ಕೆ ನಾವು ಅನುಸರಿಸಿ ಹೊಸ ಹೊಸ ವಿಷಯಗಳನ್ನು ಚರ್ಚೆ ಕಲಿಕೆಯನ್ನು ಮಾಡಿ ಕೊನೆಗೆ ಮತ್ತೆ ಶ್ರೀಮನ್ ಮಧ್ವಮತೆ ಹರಿಪರತರ ಅಂಥೇಳಿ ಪ್ರೇಯರನ್ನು ಹೇಳಿ ಮುಕ್ತಾಯ ಮಾಡ್ತೀವಿ. ಇಷ್ಟಕ್ಕೆ ಇದು ಮುಗಿಲಿಲ್ಲ. ಮುಕ್ತಾಯ ಮಾಡಬೇಕಾದ್ರೆ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿರ್ತಕ್ಕಂಥ ಚಿಕ್ಕ ಮಕ್ಕಳು ಇರ್ಬೋದು, ದೊಡ್ಡವರು ಇರ್ಬೋದು, ಹಿರಿಯರಿರ್ಬೋದು, ಎಲ್ಲರೂ ನಾವು ಮುಖ್ಯವಾಗಿ ಮಾಡ್ತಕ್ಕಂಥದ್ದು ಪ್ರಾರ್ಥನೆ. ಪರಮಾತ್ಮ ಹೇಳಿದ್ದಾನೆ, ಪ್ರಾರ್ಥನೆಗೆ ಅವನು ಒಲಿದೇ ಒಲಿತಾನೆ ಅಂಥೇಳಿ. ಗಜೇಂದ್ರ ಮೋಕ್ಷ ಇರಬಹುದು, ಮತ್ತು ನಮ್ಮ ದ್ರೌಪದಿ ದೇವಿಯ ಮಾನ ಸಂರಕ್ಷಣೆ ಸಮಯದಲ್ಲಿ ಪ್ರಾರ್ಥನೆಗೆ ಹೋಗೊಟ್ಟು ಶ್ರೀಹರಿ ಬಂದು ಕಾಯ್ದ. ಹಾಗೆ ಇವತ್ತು ನಮ್ಮ ಸಮಾಜದಲ್ಲಿ ನಾವು ಶಾಪಗಳನ್ನು ಹಾಕ್ತಾ ಇದ್ದೇವೆ. ಯಾರಾದರೂ ಮುಂದೆ ಬಂದರೆ ಅವನೇನು ಬಿಡು, 4 ದಿವಸ ಮುಂದೆ ಬಂದಿದ್ದಾನೆ, ಆಮೇಲೆ ಹಾಳಾದ್ಮೇಲೆ ಅವನಿಗೆ ಗುರ್ತಾಗತ್ತೆ, ಈ ಥರ ಶಾಪಗಳನ್ನು ನಾವು ಹಾಕ್ತಿದ್ದೇವೆ. ಇದರದ ಅಪೋಸಿಟ್ ಅಥವಾ ಇದರ ವಿರುದ್ಧವಾದಂತಹ ಪದ್ಧತಿನೇ ಪ್ರಾರ್ಥನೆ ಮತ್ತು ಶುಭ ಆಶೀರ್ವಾದಗಳನ್ನು, ಶುಭಾಶಯಗಳನ್ನು ಬೇರೆಯವರಿಗೆ ಕೋರೋದು. ಇಲ್ಲಿ ಏನು ಮಾಡ್ತಿದ್ದೀವಿ ಅಂದರೆ, ಮಧ್ವ ಮತಕ್ಕೆ ಜಯವಾಗಲಿ, ಸಕಲ ಮಧ್ವರಿಗೂ ಸನ್ಮಂಗಲವಾಗಲಿ, ನಮ್ಮ ದೇಶ ಸುಭಿಕ್ಷವಾಗಲಿ, ದುಷ್ಟ ರಾಜಕಾರಣಿಗಳನ್ನು, ದುಷ್ಟರನ್ನು ಪರಮಾತ್ಮ ಪರಶುರಾಮನಾಗಿ ಸದೆಬಡೆದು ನಮ್ಮ ದೇಶವನ್ನು ಸುಭದ್ರವಾಗಿಡಲಿ ಮತ್ತು ಸಕಲ ಸಜ್ಜನರಿಗೂ ಸನ್ಮಂಗಲವಾಗಲಿ ಅಂತ ಈ ಪ್ರಾರ್ಥನೆಯೊಂದಿಗೆ ನಾವು ಈ ಶಾಖೆಯನ್ನು ಮುಗಿಸುತ್ತೇವೆ. ಇದರಿಂದ ಏನಾದರೂ ಪ್ರಯೋಜನ ಇದೆಯಾ ಅಂತ ಕೇಳಬಹುದು. ಇದಕ್ಕೆ ಉತ್ತರ, ನಾವು ಕಳೆದ 1 ವರ್ಷದಲ್ಲಿ ನಾವು ಮಾಡ್ತಕ್ಕಂಥ ಏನಮ್ಮ ಪ್ರೇಯರ್ಗಳಿದ್ದು ಅದು ಎಲ್ಲವೂ ಸಂಪೂರ್ಣವಾಗಿ ಇವತ್ತು ಕಾರ್ಯಗತವಾಗಿದೆ. ಇದು ನಮ್ಮ ಕಣ್ಣ ಮುಂದೆನೇ ನಾವು ನೋಡಿರತಕ್ಕಂತಹ ಒಂದು ಫಲ. ಅಂದರೆ ಪರಮಾತ್ಮನ ಕಾರುಣ್ಯ ಎಷ್ಟಿದೆ, ನಮ್ಮಂಥ ಅಜ್ಞಾನಿಗಳು, ಸ್ವಲ್ಪ ಅಲ್ಪ ತಿಳಿದವರು ಕೂಡ ಪ್ರಾರ್ಥನೆ ಮಾಡಿದ್ರೂ ಪರಮಾತ್ಮ ಆ ಉತ್ತಮ ಪ್ರಾರ್ಥನೆಗೆ ಫಲವನ್ನು ಕೊಡ್ತಾನೆ ಅಂತ ಅನ್ನೋದಕ್ಕೆ ನಾವು ಅನುಭವಿಸ್ತಕ್ಕಂಥ ಫಲಗಳೇ ಸಾಕ್ಷಿ. ಇದು 1ನೇ ವಿಷಯ. 2ನೇ ವಿಷಯ, ನಮಗೆ ಕೆಲವರು ಜನ ಕೇಳ್ತಾರೆ, ನೀವು ಶಾಖೆ ಜಾಯ್ನ್ ಆಗ್ತೀರಾ ಅಥವಾ ಬರ್ತೀರಾ ಅಂತ ಕೇಳಿದಾಗ ಎಷ್ಟು ಜನ ಬರ್ತಾರೆ ಅಂತ ಕೇಳ್ತಾರೆ. ಅಂದರೆ ಒಂದು 100-200 ಜನ ಇದ್ದರೆ ತುಂಬ ಚೆನ್ನಾಗಿ ನಡೆದಿದೆ, ನಾನು ಜಾಯ್ನ್ ಆಗಬೇಕು ಅಂತ ಜನರಿಗೆ ಒಂದು ವಿಚಾರ. ಆದರೆ ನಾವಿಲ್ಲಿ ಅದ್ರ ಬಗ್ಗೆ ತಲೆನೇ ಕೆಡಿಸ್ಕೊಳ್ಳೋದಿಲ್ಲ. ಒಬ್ಬನಿದ್ರೂ ಕೂಡ ಶಾಖೆ ನಡೆಯುತ್ತೆ, 10 ಜನ ಇದ್ದರೂ ನಡೆಯುತ್ತೆ, 1000 ಜನ ಇದ್ದರೂ ಶಾಖೆ ನಡೆಯುತ್ತೆ. ಯಾಕೆಂದರೆ ಇಲ್ಲಿ ಮಹತ್ವವಾಗಿರ್ತಕ್ಕಂಥದ್ದು ನಮ್ಮ ಸೆಲ್ಫ್ ಅಥವಾ ನಮಗೆ ಬೇಕಾದ್ದನ್ನು ಬಿಟ್ಟು, ಅಂದರೆ ಬರೀ ನಮಗೋಸ್ಕರ ನಾವು ಯಾವಾಗಲೂ ಬೇಡ್ತಾನೆ ಇರ್ತೀವಿ, ಅದನ್ನು ಬಿಟ್ಟು ಸಮಾಜಗೋಸ್ಕರ ಬೇಡ್ಕೊಳ್ಳೋದು ಕಾರ್ಯಕ್ರಮ ಇದು. ಸಮಾಜಗೋಸ್ಕರ ಪರಮಾತ್ಮನಲ್ಲಿ ಪ್ರಾರ್ಥನೆ ಮಾಡ್ತಕ್ಕಂಥ ಕಾರ್ಯಕ್ರಮ. ಹೀಗಾಗಿ ಇಲ್ಲಿ ಎಷ್ಟು ಜನ ಬರ್ತಾರನ್ನು ನಾವು ತಲೆ ಕೆಡಿಸ್ಕೊಳ್ಳಲ್ಲ. ಒಬ್ಬರೇ ಇದ್ದರೂ ಕೂಡ ನಾವು ಈ ಪ್ರಾರ್ಥನೆಯನ್ನು ಮಾಡ್ತೀವಿ. ಎಷ್ಟೋ ಚಿಕ್ಕ ಮಕ್ಕಳು ಲಾಸ್ಟ್ 1 ವರ್ಷದಿಂದ ತಪ್ಪದೇನೆ ಈ ಪ್ರಾರ್ಥನೆಯಲ್ಲಿ ಭಾಗಿಯಾಗಿದ್ದಾರೆ.
ನಾವು ಬೇಡೋಕ್ಕಿಂತ ಚಿಕ್ಕ ಮಕ್ಕಳು ಬೇಡಿದ್ರೆ ಪರಮಾತ್ಮ ಇನ್ನೂ ಬೇಗ ಕೊಡ್ತಾನಂತೇಳಿ ಪುರಾಣಗಳಲ್ಲಿ, ವಿದ್ವಾಂಸರು ಪ್ರವಚನಗಳಲ್ಲಿ ತಿಳಿಸ್ತಾರೆ. ಆದರೆ ನಾವು ಅದನ್ನು ಕಾರ್ಯಗತ ಮಾಡಿ ಇವತ್ತು ಅನುಭವವನ್ನು ಮಾಡ್ತಾ ಇದ್ದೀವಿ. ಹಾಗಾಗಿ ಇಲ್ಲಿ ನಂಬರ್ ಭಾಳ ಇಂಪಾರ್ಟೆಂಟ್ ಅಲ್ಲ. ನಾವು ಮಾಡ್ತಕ್ಕಂತಹ ಉತ್ತಮ ಮನಸ್ಸು, ಸಮಾಜದ ಕಳಕಳಿ, ಸಮಾಜಗೋಸ್ಕರ ನಮ್ಮ ಕಡೆಯಿಂದ ಏನಾಗುತ್ತೋ ಅದನ್ನು ಮಾಡಬೇಕಂತಕ್ಕಂಥ ಒಂದು ಏನು ದೀಕ್ಷೆ ಇದೆಯಲ್ಲ, ಇದು ಮಹಾಸ್ವಾಮಿಗಳು ನಮಗೆ ಆಶೀರ್ವಾದ ಮಾಡಿರ್ತಕ್ಕಂಥದ್ದು. ಹೊಳೆಹೊನ್ನೂರು ಚಾತುರ್ಮಾಸದಲ್ಲಿ ಮಹಾಸ್ವಾಮಿಗಳು ಒಂದು ವಿಶೇಷವಾದ ಮಾತನ್ನು ಹೇಳ್ತಾರೆ. ಏನು ಅಂದರೆ, ಅಪೂಪ ದಾನವನ್ನು ಅಧಿಕ ಮಾಸದಲ್ಲಿ ಎಲ್ಲರೂ ಕೊಟ್ಟೇ ಕೊಡ್ತಾರೆ. ದುಡ್ಡು ಕೊಟ್ಟರೆ ಯಾರೋ ಅಪೂಪವನ್ನು ಮಾಡಿಕೊಡ್ತಾರೆ. ಅದನ್ನು ದಕ್ಷಿಣೆ ಮತ್ತು ಬೇಕಾದ ಸಾಮಾನುಗಳನ್ನೆಲ್ಲ ಜೋಡಿಸಿ ದಾನ ಮಾಡೋದು ತುಂಬ ಸುಲಭ ಇವತ್ತು. ಯಾಕಂದರೆ ಹಣ ತುಂಬ ಇದೆ ಎಲ್ಲರ ಹತ್ರ. ಆದರೆ ಅಪರೂಪವಾದ ದಾನವನ್ನು ಮಾಡೋದು ನಮ್ಮ ಸಮಾಜ ಕಲಿಬೇಕು ಅಂಥೇಳಿ. ಏನು ಅಪರೂಪ ದಾನ ಅಂತ ಅವರೇ ವಿವರಿಸ್ತಾರೆ. ಏನು ಅಂದರೆ, ಒಬ್ಬ ವ್ಯಕ್ತಿಗೆ ನೀವು ಧರ್ಮದಲ್ಲಿ ತಂದರೆ, ಒಬ್ಬ ವ್ಯಕ್ತಿಗೆ ಒಂದು ಮಂತ್ರ ಕಲಿಸಿದ್ರೆ, ಒಂದು ಮಗುಗೆ ನೀವು ಉತ್ತಮ ಸಂಸ್ಕೃತಿಯನ್ನು ಕೊಟ್ಟರೆ, ಅದೇ ಅಪರೂಪವಾದಂತಹ ದಾನ. ಅದು ಪರಮಾತ್ಮನಿಗೆ ಅತ್ಯಂತ ಪ್ರೀತಿಯಾದಂತಹ ದಾನ ಅಂತ ಅವರು ಹೇಳಿದ್ದಾರೆ. ಹೀಗಿದ್ದಾಗ ನಾವು ಇಂತಹ ಕಾರ್ಯವನ್ನು ಮಾಡಲಿಕ್ಕೆ ಅಷ್ಟು ಜನ ಆದರೆ ಮಾಡ್ತೀನಿ, ಇಷ್ಟು ಜನ ಆದರೆ ಮಾಡ್ತೀನಿ, ನಮ್ಮನ್ನು ಯಾರೋ ರಿಕಗ್ನೈಸ್ ಮಾಡಿದ್ರೆ ಮಾಡ್ತೀನಿ, ನಮ್ಮನ್ನು ಯಾರಾದ್ರು ನಾಳಿನಿಂದ ಹೊಗಳಿದ್ರೆ ಮಾಡ್ತೀನಿ ಅಂತನೋ ಈ ಹುಚ್ಚು ಬುದ್ಧಿಯನ್ನು ಬಿಟ್ಟು, ಗುರುಗಳ ಆಜ್ಞೆ, ಅವರಿಗೆ ಪರಮಾತ್ಮ ಮಾಡತಕ್ಕಂಥ ಪ್ರೇರಣೆ, ಅವರಿಗಿರ್ತಕ್ಕಂಥ ಪರಮಾತ್ಮನ ದೃಢ ವಿಶ್ವಾಸ, ಅಂದರೆ ನಾನು ಹೇಳಿದ್ದನ್ನು ಒಬ್ಬರು ಮಾಡಿದ್ರು ಕೂಡ ಇದಕ್ಕೆ ಫಲ ಬಂದೇ ಬರುತ್ತೆ ಅಂತ ಗುರುಗಳ ಆಜ್ಞೆಯನ್ನು ಮಾಡಿದ್ದಾರಲ್ಲ, ಅದನ್ನು ಪಾಲಿಸೋದು ನಿಜವಾದ ಶಿಷ್ಯರ, ನಿಜವಾದ ಗುರುಭಕ್ತರ ಕರ್ತವ್ಯವಾಗಿದೆ. ಹೀಗಾಗಿ ಅದನ್ನು ಈ ಮಧ್ವ ಶಾಖೆಯಲ್ಲಿ ನಮ್ಮ ಎಲ್ಲ ಸಹಪಾಠಿಗಳು ಮಾಡ್ತಾ ಇದ್ದಾರೆ. ಹೀಗಾಗಿ ತಾವು ಹೆಚ್ಚು ಹೆಚ್ಚು ಜನ ಮಧ್ವ ಶಾಖೆಗೆ ನೀವು ಬರಬೇಕು. ನಮ್ಮ ಮಧ್ವ ಶಾಖೆಗೆ ನೀವು ಬರೆದಿದ್ರೂ ಪರವಾಗಿಲ್ಲ, ನಿಮ್ಮ ಮನೆಯಲ್ಲಿ ಒಂದು 20 ನಿಮಿಷ ಈ ಕ್ರಮದಲ್ಲಿ ನೀವು ಮಧ್ವ ಶಾಖೆನ ನೀವೇ ನಡೆಸಿ. ಯಾಕಂದ್ರೆ ಇದು ನಾವು ವಿಸಿಬಿಲಿಟಿಗೋಸ್ಕರ ಮಾಡ್ತಿಲ್ಲ, ಯಾರ ಮುಂದೆ ತೋರಿಸ್ಕೊಳ್ಳೋಗೋಸ್ಕರ ಮಾಡ್ತಿಲ್ಲ. ಹೀಗಾಗಿ ನಿಮ್ಮ ಮನೆಯಲ್ಲೂ ನೀವು ಒಂದು 10 ನಿಮಿಷ 20 ನಿಮಿಷ ಸಮಾಜದಗೋಸ್ಕರ ಒಂದು ಪ್ರೇಯರನ್ನು ಮಾಡಿದ್ರೆ ನಮ್ಮ ಸಮಾಜ ಅತ್ಯಂತ ಸದೃಢವಾಗಿ, ಎಂತಹ ದುಷ್ಟರು ಬಂದು ಅಳಿಗಾಡಿಸಿದ್ರು ಅಳಿಗಾಡದೆ ಉತ್ತಮವಾದ ಮಾರ್ಗದಲ್ಲಿ ನಮ್ಮ ಸಮಾಜ ಮುಂದೆ ಹೋಗ್ತದೆ, ಮುಂದಿನ ಜನ್ರೇಷನ್ ಉತ್ತಮವಾಗಿ ಬರ್ತದೆ ಅನ್ನೋ ಧೈರ್ಯ ಅಂತಕ್ಕಂತಹ ಆತ್ಮವಿಶ್ವಾಸ ಸ್ವಾಮಿಗಳ ಅನುಗ್ರಹದಿಂದ ತುಂಬ ಹೆಚ್ಚಾಗಿದೆ. ಹೀಗಾಗಿ ತಾವೆಲ್ಲರೂ ಇದನ್ನು ಮಾಡಬೇಕು ಅಂಥೇಳಿ ತಮಗೆ ಅನಂತ ನಮಸ್ಕಾರ ಪೂರ್ವಕ ವಿನಂತಿಸಿಕೊಳ್ತಿದ್ದೇನೆ. ಶ್ರೀಕೃಷ್ಣ ಅರ್ಪಣಮಸ್ತು.